ವರ್ತಮಾನ ಹಾಗೂ ಭೂತಕಾಲ ಭವಿಷ್ಯತ್ ಇವು ಮನುಷ್ಯನ ಜೀವನದೊಳಗ ನೋಡ್ರಿ, ಭವಿಷ್ಯತ್ ಅನ್ನೋದೈತ್ರಿ, ಭೂತಕಾಲ ಅನ್ನೋದೈತಿ, ಹಾಗೆ ವರ್ತಮಾನ ಅನ್ನೋದೈತಿ. ಕಾಲಗಳು ಅದಾವ ಅನ್ನೋದು ಗೊತ್ತೈತ್ರಿ, ಅದು ಅನುಭವಕ್ಕೆ ಬರ್ತದ, ಆದ್ರ ಅದ್ ಹಿಡಿಲಿಕ್ ಆಗುದಿಲ್ಲ. ಅದನ್ನ ನಮ್ಮಿಂದ ಹಿಡಿಲಿಕ್ ಆಗೋದಿಲ್ಲ, ಸ್ಪರ್ಶ ಮಾಡ್ಲಿಕ್ ಆಗೋದಿಲ್ಲ. ಈ ವರ್ತಮಾನದೊಳಗ ಪ್ರೆಸೆಂಟ್ ನಲ್ಲಿ ನಾವ್ ಇರೋದು ಎಷ್ಟು ಇಂಪಾರ್ಟೆಂಟ್ ಐತಿ, ಎಷ್ಟು ಅವಶ್ಯಕತೆ ಐತಿ ಅನ್ನೋದನ್ನ ಸಾಕಷ್ಟು ಮಹಾತ್ಮರು ಹೇಳ್ತಾ ಹೋಗಿದಾರ. ಬಹಳ ಮಹಾತ್ಮ. ಯಾಕೆ ಚಿಂತೆ ಮಾಡ್ತೀವಿ, ಯಾಕೆ ತಲೆ ಕೆಡಿಸ್ಕೊತೀವಿ, ಅವ್ರವ್ರದೇ ಆದಂತ ಶೈಲಿಗಳು ಹೇಳ್ತಾ ಹೋಗ್ತಾರೆ ಕೆಲವೊಬ್ರು. ಈಗ ಸಿದ್ದೇಶ್ವರ ಅಪ್ಪಾಜಿ ಅವರು ತನ್ನಗಿರುವುದು ಅಂತಾರೆ, ಊರು ಸಾವಿರ ಯಾಕೆ ಬೇಕು, ತನ್ನಗಿರುವುದು ಅಂತ. ಹೌದಿಲ್ಲ? ಅದೇ ತರ ಪಿತಾಮಹ ಪತ್ರಿಜಿಯವರು ಕೂಡ ವರ್ತಮಾನದಲ್ಲಿ ನೀನು ಈ ಕ್ಷಣ ಜೀವಿಸೋದೆ ನಿನ್ನ ಮುಂದಿನ ಕ್ಷಣದ ಭವಿಷ್ಯತ್ತು. ಅಂದ್ರೆ ನೆಕ್ಸ್ಟ್ ಮೂಮೆಂಟ್ ಏನ್ ರೆಡಿ ಆಗ್ತಿರ್ತಿರಲ್ಲ, ನೀವ್ ಈ ಕ್ಷಣದೊಳಗೆ ಏನ್ ಪರ್ಫೆಕ್ಟ್ ಆಗಿ ಜೀವಿಸ್ತಿರಲ್ಲ, ಅದು ಭವಿಷ್ಯತ್ ಆಗ್ತದೆ. ಅಷ್ಟು ಪ್ರಾಮುಖ್ಯತೆ ಐತಿ ಅದಕ್ಕ. ಜೀವಿಸ್ರಿ, ಈ ಕ್ಷಣದೊಳಗ ಜೀವಿಸಿ. ವರ್ತಮಾನ ಕ್ಷಣ ಅನ್ನೋದು ಬಹಳ ಅಮೂಲ್ಯ ಐತೆ ಅಂತ ಹೇಳ್ತಾರೆ. ಪ್ರೆಸೆಂಟ್ ಇವಾಗ ನೋಡ್ರಿ, ನಾವೆಲ್ಲ ಸತ್ಸಂಗನಾಗ ಏನ್ ಕುಂತೀವಲ್ಲ, ಇಲ್ಲೇ ಇರೋದಷ್ಟೇ. ಇದನ್ನ ಎಂಜಾಯ್ ಮಾಡೋದು. ಜೀವಿಸೋದಂದ್ರೆ ಏನ್ರಿ, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್. ಯಾವುದೇ ಇರ್ಲಿ, ಝೂಮ್ ಸೆಷನ್ ಅಂತ ಅಷ್ಟೇ ಅಲ್ಲ, ಯಾವುದೇ ಇರ್ಲಿ ನೀವು ಯಾವುದೇ ಕೆಲಸ ಮಾಡ್ತಾ ಇರ್ಲಿ, ನೀರ ಕುಡಿತಾ ಇರ್ಲಿ, ಅಥವಾ ಊಟನೇ ಮಾಡ್ತಾ ಇರ್ಲಿ, ಯಾವ್ದೋ ಒಂದು ಪ್ರೋಗ್ರಾಮ್ ಅನ್ನ ನೀವು ನೋಡ್ತಾ ಇದ್ರು ಕೂಡ ನೀವ್ ಎಲ್ಲಿ ಇರ್ತೀರಲ್ಲ ಅಲ್ಲೇ ಇರೋದು. ಅದೇ ವರ್ತಮಾನದಲ್ಲಿ ಜೀವಿಸೋದೇನಪ್ಪಾ ಅಂದ್ರೆ ಅದೇ. ನಾವ್ ಒಮ್ಮೆ ಮೇಲೆ ಹೋಗಿರ್ತೀವಪ್ಪ ಅಂದ್ರೆ 20 ವರ್ಷ ಹಿಂದ್ ಹೋಗಿರ್ತೀವ್ರಿ, ಇಲ್ಲ ಒಂದ್ 4 ವರ್ಷ ಮುಂದ್ ಹೋಗಿರ್ತೀವಿ. ಹೆಂಗ ಮುಂದಿನ ಫ್ಯೂಚರ್ ಹೆಂಗ ಅಂದ್ ಪ್ರಶ್ನಾರ್ಥಕ ಚಿಹ್ನೆನ ಇಟ್ಟಿರ್ತೀವ್ರಿ, ಅದು ಪ್ರಶ್ನೆ ಆಗಿ ಉಳಿದ್ಬಿಡ್ತೀವಿ. ಚರ್ಚಿಲ್ ಅನ್ನೋರು ಹೇಳ್ತಾರು, ಇಂಗ್ಲೆಂಡ್ ದೇಶದವರು ಚರ್ಚಿಲ್ ಅನ್ನೋರು ಹೇಳ್ತಾರೆ, ನಾಲ್ಕನೇ ಮಹಾಯುದ್ಧ ಇನ್ನೇನು ಘೋಷಣೆ ಆಗ್ತತಿ ಅಂತಂದಾಗ 3 ಮಹಾಯುದ್ಧ ಆಗ್ಯಾವು, 4ನೇ ಮಹಾಯುದ್ಧ ಮಾಡ್ಲಕ್ ಹೊಂಟನ್ ಮನುಷ್ಯನಿಗೆ ಬದುಕಕ್ಕೆ ಬರವಲ್ತು ಅಂತಾರ. ಭವಿಷ್ಯತ್ತನ್ನ ನೋಡ್ರಿ ಎಷ್ಟು ಭಯಾನಕವಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ ಮನುಷ್ಯ, ಯುದ್ಧಗಳನ್ನ ಮಾಡ್ಕೊಂತ. ಚರ್ಚಿಲ್ ಅನ್ನೋರು ಹೇಳ್ತಾರ್ರಿ, ಯಾಕ ವರ್ತಮಾನದ ಒಳಗ ಜೀವಿಸುವಂತ ಕಲೆನೇ ಗೊತ್ತಿಲ್ಲ. ಎಲ್ಲಾ ಇರ್ತೈತ್ರಿ, ನಮ್ ಪ್ರೆಸೆಂಟ್ ಮೂಮೆಂಟ್ನಾಗ ಎಲ್ಲಾ ಇರ್ತೈತಿ, ನಮ್ಗೆ ಏನ್ ಬೇಕಲ್ಲ ಎಲ್ಲಾ ಇರ್ತೈತಿ. ಅದನ್ನ ಏನೋ ಒಂಥರ ಬೇಕು ಬೇಡ ಅನ್ನೋ ತರ ಅನುಭವಿಸೋದು, ಆದ್ರ ಮುಂದ್ ಹೆಂಗ ಅನ್ನೋ ಚಿಂತೆ ಒಳಗ ಕಾಲ ಕಳೆಯೋದು. ಇಲ್ಲೇ ನಾವು ಎಡುತ್ತಿರೋದು. ಎಲ್ಲಿ ನಮ್ ಮೈನಸ್ ಪಾಯಿಂಟ್ ಎಲ್ಲಿಪ್ಪಾ ಅಂದ್ರೆ ಇಲ್ಲೇ. ಒಂದು ದೃಷ್ಟಾಂತ ಬರ್ತೈತ್ರಿ. ಗೌತಮ ಬುದ್ಧನಿಗೆ ಜ್ಞಾನೋದಯ ಆಗ್ತೈತ್ರಿ. ಜ್ಞಾನೋದಯ ಆದ ತಕ್ಷಣ ಆಕೇನು ಸುಜಾತ ಇರ್ತಾಳಲ್ರಿ, ಪಾಯಸ ತಂದು ಕೊಟ್ಟಿರ್ತಾಳಲ್ಲ ಸುಜಾತ, ಮತ್ತೆ ಒಂದಿಬ್ರು ಬಾಲಕರು, ಒಂದು ಪುಟ್ಟ ಹುಡುಗಿ, ಒಂದು ಪುಟ್ಟ ಹುಡುಗ, ಪ್ರತಿ ದಿವಸ ಬಂದು ಬುದ್ಧನನ್ನ ನೋಡಿ ಹೋಗ್ತಾ ಇರ್ತಾರ್ರಿ ಇವ್ರು. ಬುದ್ಧ ಧ್ಯಾನಸ್ಥ ಸ್ಥಿತಿಯೊಳಗ ಆರಾಮಾಗಿ ಕುಂತಿರ್ತಾರೆ, ಬಹಳ ಡೀಪ್ ಮೆಡಿಟೇಷನ್ ಸ್ಟೇಟ್ ಇರ್ತದ. ಒಂದ್ ದಿವ್ಸ ಅವ್ರ ಮುಖದ ಮೇಲೆ ಒಂಥರ ಮಂದಹಾಸ ಇರ್ತೈತ್ರಿ. ಅವ್ರ ಸುತ್ತ ಹಿಂದಗಡೆ ಎಲ್ಲಾ ಒಂದು ಆರಾ ಕಲರ್ ಬಂದಿರ್ತೈತಿ. ಅದನ್ನೆಲ್ಲ ನೋಡಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗ್ತದ್ರಿ. ಇಲ್ಲ, ಈ ಮನುಷ್ಯನಿಗೆ ಏನೋ ಆಯ್ತು, ಏನೋ ಇವ್ರು ಹೊಂದ್ಯಾರು, ಏನ್ ಬೇಕಾಗಿತ್ತಲ್ಲ ಇವ್ರು ಪಡ್ಕೊಂಡಾರು ಅಂತ ಅನಸ್ತದ್ರಿ. ಹತ್ರ ಬಂದ್ ಕುತ್ಕೋತಾರ್ರಿ. ಫಸ್ಟ್ ಕಣ್ ಬಿಟ್ಟ ತಕ್ಷಣ ಗೌತಮ ಬುದ್ಧ ಅವ್ರಿಗೆ ಬೋಧನೆ ಮಾಡ್ತಾರ. ಗೌತಮ ಬುದ್ಧ ಆಗ್ಬಿಟ್ಟಿರ್ತಾನ್ರಿ. ಸಿದ್ಧಾರ್ಥ ಹೋಗಿ ಗೌತಮ ಬುದ್ಧ ಆಗಿರ್ತಾರ. ಅವ್ರ ಏನ್ ಹೇಳ್ತಾರಂದ್ರ, ಈ ಕ್ಷಣದಾಗ ಜೀವಿಸೋದೇ ಜೀವನ ಅಂತಾರೆ. ಜೀವನ ಅಂದ್ರೆ ಏನಂದ್ರೆ ಈ ಕ್ಷಣದಲ್ಲಿ ಜೀವಿಸುವುದೇ ಜೀವನ. ಇಷ್ಟ ಹೇಳ್ತಾರ್ರಿ ಅವ್ರು. ಇಷ್ಟ ಹೇಳಿದ ತಕ್ಷಣ ನಾ ಇನ್ನ ಇದೇ ಸ್ಥಳದಾಗ ಇರ್ಲಿಕ್ ಆಗುದಿಲ್ಲ, ನಾ ಇಡೀ ಪ್ರಪಂಚವನ್ನ ಸುತ್ತಾಡ್ಬೇಕು ಅಂತ ಮತ್ತೊಂದ್ ಮಾತಂತಾರ್ರಿ. ಅಂದ ತಕ್ಷಣ ಮೊದಲವ್ರಿಗೆ ಖುಷಿಯಾಗಿರ್ತೈತ್ರಿ. ಯಾರು ಅಲ್ಲಿ ಇರ್ತಾರಲ್ರಿ, ಆ ಪಾಯಸ ಕೊಟ್ಟಂತ ಹೆಣ್ಮಗಳು, ಇನ್ನಿಬ್ರು ಹುಡುಗರು ಖುಷಿಯಾಗಿರ್ತೈತ್ರಿ. ಬಹಳ ಒಳ್ಳೆ ಮಾತು ಹೇಳಿರಲ್ಲ ಅಂತ ಹೇಳಿ. ನೆಕ್ಸ್ಟ್ ಏನ್ ಹೇಳ್ರವ್ರು, ನಾನು ಇನ್ನ ದೇಶ ಸಂಚಾರ ಮಾಡ್ಬೇಕು, ಸಂದೇಶವನ್ನ ಕೊಡ್ಬೇಕು ಅಂತಾರ. ಆ ಕ್ಷಣ ಅವ್ರಿಗೆ ಚಿಂತೆ ಶುರು ಆಕತ್ರಿ. ಇಲ್ಲ, ಬುದ್ಧ ನಮ್ಮನ್ ಬಿಟ್ಟು ಹೋಗ್ತಾನೋ ಹೆಂಗ ಏನ ಅಂತ ಹೇಳಿ. ಆಗ ಹೇಳ್ತಾರ್ರಿ ಏನಂದ್ರ, ಆ ಹೆಣ್ಮಗಳು ಒಂದ್ ಹಣ್ಣು ಕೊಟ್ಟಿರ್ತಾಳ್ರಿ ಕೈಯಾಗ. ಈ ಕ್ಷಣ ನಿನ್ ಹತ್ರ ಏನೈತಿ, ಹಣ್ಣು ಐತಿ, ಆ ಹಣ್ಣಿನ ಕಡೆ ಅಷ್ಟೇ ನನ್ ಗಮನ ಇರ್ಲಿ. ನೆಕ್ಸ್ಟ್ ಮುಂದಿನ ಕ್ಷಣ ನಾ ಇಲ್ಲಿ ಇರ್ತೀನಿ ಅಥವಾ ನಾ ಬೇರೆ ಕಡೆ ಹೋಗ್ತೀನಿ ಅನ್ನೋ ವಿಚಾರ ನಿನ್ ತಲೆ ಒಳಗ್ ಬೇಡ. ಅದು ನಿಂಗ್ ಸಂಬಂಧ ಪಡದೆ ಇರುವಂತದ್ದು. ಈ ಕ್ಷಣ ನಿನ್ ಕೈ ಒಳಗ್ ಏನೈತಿ, ಹಣ್ಣ ಇರ್ಬೋದು, ಸಂಪತ್ತ ಇರ್ಬೋದು, ಒಳ್ಳೆ ದೇಹನೇ ಇರ್ಬೋದು. ಬರೀ ಒಂದ್ ಸಂಕೇತ ಇರೋದು ಹಣ್ಣು ಅನ್ನೋದು.
ನೋಡ್ರಿ, ಸಂಪೂರ್ಣ ಆರೋಗ್ಯ ಒಂದು ಒಳ್ಳೆ ಸಂಪತ್ತು ಅದು. ಎಲ್ಲಾನು ನಿನ್ ಕೈ ಒಳಗ್ ಇರ್ಬೇಕಾದ್ರ ಅದನ್ನ ಚೆನ್ನಾಗಿ ಅನುಭವಿಸು. ಇನ್ನೊಂದು ಕ್ಷಣಕ್ಕ ಏನಾಗ್ತದ ಅನ್ನೋದು ಬೇಡ. ಯಾಕಂದ್ರೆ ಈ ಕ್ಷಣದಲ್ಲಿ ನೀನು ಹೇಗ್ ಜೀವಿಸ್ತೀಯಲ್ಲ, ಅದು ಭವಿಷ್ಯತ್ತು ರೆಡಿ ಆಗ್ತಾ ಇರ್ತಿ. ಕ್ರಿಯೇಟ್ ಅದು ಜನಿಸ್ತು, ಮುಂದಿನ ಕ್ಷಣ ಜನಿಸ್ತಾ ಇರ್ತದ್ರಿ. ಈಗ ನಾವ್ ಈ ಕ್ಷಣದಾಗ ಅಳ್ಕೊಂತ ಇದೀವಿ ಅಂದ್ರಿ ಫ್ಯೂಚರ್ ಏನಾಕತ್ರಿ? ಏನ್ ಬಿಡ್ರಿ, ನಮ್ದ ಬರೀ ಹೇಳಕ್ ಆಗೋಲ್ತು, ಬರೀ ನಮ್ಗ ಇದ ನಡ್ದತಿ ಅದ ನಡ್ದತಿ, ಬರೀ ದುಃಖಾನ ಹೇಳ್ತಾ ಇರ್ತೀವಿ. ಯಾಕ ನಮ್ಗ್ ಜೀವಿಸೋದೇ ಗೊತ್ತಿಲ್ಲ. ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಜೀವಿಸೋದೇ ಗೊತ್ತಿಲ್ಲ. ಇಲ್ಲಿ ಇರ್ತೀವ್ರಿ, ಎಲ್ಲೆಲ್ಲೋ ಹೋಗಿ ಬಂದಿರ್ತೀವಿ. ಅದಕ್ಕೆ ಆರ್ಟ್ ಆಫ್ ಲಿವಿಂಗ್ ನೋಡ್ರಿ, ಇಂಥವೆಲ್ಲ ಯಾಕೆ ಹುಟ್ಕೊಂಡವ್ ಅಂದ್ರ ಮನುಷ್ಯಾಗ ಅಷ್ಟೇ ಅದಾವ್ರೆ, ಮತ್ತ ಯಾವುದೇ ಪ್ರಾಣಿಗಳಿಗೆ ಪಕ್ಷಿಗಳಿಗಿಲ್ರಿ. ಬದುಕುವಂತಹ ಕಲೆಯನ್ನ ಕಲ್ಕೋಬೇಕಾಗಿತ್ರಿ ಮನುಷ್ಯ. ಹಿಂಗ ಬದುಕ್ರಿಪಾ ಅಂತ ಹೇಳಿ ನೋಡ್ರಿ, ಎಂತ ವಿಪರ್ಯಾಸ ಮಾಸ್ಟರ್ಸ್. ಸೊ ಏನಿಲ್ಲ, ಯಾಕಂದ್ರ ಈಗ ನಾವೆಲ್ಲ ಭಾಗ್ಯಶಾಲಿಗಳು. ಈಗಿನ ಸಮಯ ಹಾಗಿಲ್ಲ. ಈಗೊಂದ್ ಬಹಳ ಸಾಧನ ಯುಗ ನಡೆದದ್ರಿ. ನಾವೆಲ್ಲ ವರ್ತಮಾನದಲ್ಲಿ ಜೀವಿಸ್ಲಕತ್ತೀವಿ. ಅದಕ್ಕ ಇಷ್ಟ ಆನಂದವಾಗಿದೆ. ಏನ್ ಬಿಡ್ರಿ, ಬೇಕಾದಾಗಿ ಹೋಗೋದ. ಈಗ ಜೂಮ್ ಸೆಷನ್ ನಮಗ್ ಬೇಕು ನೋಡ್ರಿ, ಬಂದ್ ಕುಂತೀವಲ್ಲ, ಇದೇ ಪ್ರೆಸೆಂಟ್ ನಲ್ಲಿ ಜೀವಿಸೋದು. ಏನಾಗ ಆಗೋದಕ್ರಿ, ಅದು ಪ್ರಳಯನ ಆಗೋದಕ್ ನಮ್ಗ್ ಸತ್ಸಂಗ ಬೇಕು. ಇದು ಪ್ರೆಸೆಂಟ್ ನಲ್ಲಿ ಜೀವಿಸುವಿಕೆ ಅಂತ ಇದೆ. ಹಿಂಗೆ ಆಗಿತ್ರಿ. ಒಂದ್ಸಾರಿ ಏನಪ್ಪಾ ಅಂದ್ರ, ಆಮ್ರಪಾಲಿ ತಮ್ಗೆಲ್ರಿಗೂ ಗೊತ್ತು, ಬುದ್ಧನ ಕಾಲದಲ್ಲಿ ಇದ್ದಂತ ಬಹಳ ಸುಂದರ ಹೆಣ್ಮಗಳ್ರಿ ರಾಜನರ್ತಕಿ. ಸುಮ್ನೆ ಸಿದ್ದೇಶ್ವರ ಅಪ್ಪಾಜಿಯವ್ರು ಒಂದ್ ಕಡೆ ಕತೆ ಹೇಳ್ತಾರ್ರಿ, ಅದನ್ನ ನಾನ್ ಇವಾಗ ನಿಮ್ಗೆ ನೆನಪಿಸ್ಕೋತೀನಿ ಅಷ್ಟೇ. ಯಾಕಂದ್ರ ಪಿತಾಮಹ ಪತ್ರಿಜಿ ಗುರುಗಳು ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಾರ್ರಿ. ನಾವು ಹೊಸದಾಗಿ ಹೇಳುವಂತದ್ದು ಯಾವ್ದು ಏನೂ ಇಲ್ಲ. ಇದನ್ನ ನೆನ್ಪ್ ಮಾಡ್ಕೊಂತ ಹೋಗೋದಷ್ಟೇ ರೀ, ನೆನ್ಪ್ ಮಾಡ್ಕೊಂತ ಹೋಗೋದು. ಅವಳಿಗೆ ಏನ್ ಅನಸ್ತದ, ಸುಮಾರು 30 ವರ್ಷಗಳ ನನ್ನ ಜೀವನ ವ್ಯರ್ಥ ಆಯ್ತಲ್ಲ. ಇಷ್ಟೆಲ್ಲಾ ಅದ, ನನ್ಗ ದೊಡ್ಡ ಅರಮನೆ ಅದ, ಇಷ್ಟು ಸೌಂದರ್ಯ, ಇಷ್ಟೆಲ್ಲಾ ಯುವಕರು, ಯುವರಾಜರು, ಎಲ್ಲ ರಾಜರುಗಳು ನನ್ನ ಇಷ್ಟು ಹಚ್ಕೊಂಡರು, ಇಷ್ಟ ನನ್ನ ಆರಾಧಿಸ್ತಾರೋ, ಆದ್ರೂ ನಂಗ್ ನೆಮ್ಮದಿ ಅನ್ನೋದೇ ಇಲ್ಲ. ಏನ್ ಕೊರತೆ ಇರ್ಬೋದು, ಯಾಕೆ ನನ್ ಸ್ಥಿತಿ ಹಿಂಗಾಗೈತಿ ಅಂತ ಆಕಿಗೆ ಒಂದಿಷ್ಟು ಚಿಂತೆ ಶುರುವಾಯ್ತು. ಚಿಂತೆ ಜೊತೆಗೆ ಚಿಂತನ ಕೂಡ ಇತ್ತು ಅವಳಿಗೆ. ಯಾಕಂದ್ರ ಸ್ವಲ್ಪ ಶಾನೆ ಇದ್ದಳ್ರಿ ಹೆಣ್ಮಗಳು. ಯಾಕಂದ್ರ ಆಗ ಒಂದ್ ಬುದ್ಧನ ಕಾಲಕ್ಕಿದ್ದಾಗ ಒಂದಷ್ಟು ಆಕಿಗೆ ಸಂದೇಶ ಬಂದಿತ್ತು, ಇಂಥ ಪ್ರದೇಶದೊಳಗ ಒಬ್ಬ ಶ್ರೇಷ್ಠ ಯೋಗಿ ಆಗ್ಯಾರೋ ಗೌತಮ ಬುದ್ಧ ಅಂತೇಳಿ, ಬಹಳ ದೊಡ್ಡ ಜ್ಞಾನಿ ಅಂತ ಹೇಳಿ ವಿಷಯ ಗೊತ್ತಿತ್ತು. ಅವಾಗ ಆಕಿಗೆ ಅನಿಸ್ತು, ಈ ಜಗತ್ತಿನೊಳಗ ಪರಮ ಸತ್ಯ ಅನ್ನೋದೊಂದ್ ಇರ್ಬೋದಲ್ಲ, ಪರಮ ಸತ್ಯವನ್ನ ನಾನ್ ತಿಳ್ಕೊಬೇಕಲ್ಲ ಅಂತ ಅನಿಸ್ತು. ಅನ್ಸಿದ ತಕ್ಷಣ ಅವಳೇನ್ ಮಾಡಿಲ್ಲ ಅಂತಂದ್ರ, ತಡ ಮಾಡ್ಲಿಲ್ರಿಕಿ. ಅವಳೇನ್ ಮಾಡಿದ್ಲು, ಬುದ್ಧನ ಹತ್ರ ಬಂದ್ಲು. ಬುದ್ಧನ ಹತ್ರ ಬಂದಾಗ ಬುದ್ಧ ಏನ್ರಿ ಸಂಪೂರ್ಣ ಮೆಡಿಟೇಷನ್ ಸ್ಟೇಟ್ನಾಗ, ಧ್ಯಾನಸ್ಥ ಸ್ಥಿತಿಯೊಳಗ್ ಕುಂತಿದ್ರು ಅವ್ರು. ಕುಂತಾಗ ಬುದ್ಧನ ಹತ್ರ ಬಂದು ನಮಸ್ಕರಿಸಿದ್ಲು. ಒಂದು ಪ್ರಾರ್ಥನೆ, ಎಷ್ಟು ಚಂದ ಪ್ರಾರ್ಥನೆ ಅಂದ್ರ, ಹೇ ಭಗವಂತ, ಭಗವಾನ್, ನಾನು 30 ವರ್ಷದ ಜೀವನವನ್ನ ಬಹಳ ಚೆನ್ನಾಗಿ ಕಳ್ದಾನೆ ಅಂತ ನಾ ಅನ್ಕೊಂಡನೆ. ಆದ್ರೆ ಇಲ್ಲ, ನನ್ನ ಶರೀರ ಹೊಲಸಾಗಿದ, ನನ್ನ ಮನಸ್ಸು ಹೊಲಸಾಗಿದ, ನನಗ್ ನೆಮ್ಮದಿ ಅನ್ನೋದಿಲ್ಲ, ಶಾಂತಿ ಅನ್ನೋದಿಲ್ಲ. ಅಂತಹ ಆಳವಾದ ಸಂತೃಪ್ತ ಭಾವನೆ, ನೆಮ್ಮದಿ, ಶಾಂತಿ ಅನ್ನೋದನ್ನ ನೀವು ದೊರಕಿಸಿ ಕೊಡ್ತೀರಾ ಅಂತಾಳ್ರಿ. ಅಂದ ತಕ್ಷಣ ಬುದ್ಧ ಏನು ಹೇಳುದಿಲ್ರಿ, ಒಂದೇ ಒಂದು ಮಾತನ್ನ ಹೇಳ್ತಾರಷ್ಟೆ. ಅವಳು ಬಳೋ ತನಕ ಹೇಳ್ತಾಳ್ರಿ, ಒಂದ್ ಅರ್ಧ ತಾಸರ ಹೇಳ್ತಾಳು, ನಂದ್ ಹಿಂಗಾಗಿತ್ರಿ, ಸಮಸ್ಯೆ ಐತಿ, ಹಂಗ ಹಿಂಗೆಲ್ಲಾ ಬಾಳ ಹೇಳ್ತಾಳ್ರಿ. ಎಲ್ಲರ ಮನಸ್ಸನ್ನ ಕೆಡ್ಸೀನ್ರಿ, ನನ್ನ ದೇಹ ಹಾಳಾಗ್ಯದ, ನನ್ನ ಮನಸ್ಸು ಹಾಳಾಗ್ಯದ, ಭಾವನೆಗಳು ಅಶುದ್ಧಿ ಆಗ್ಯಾವು, ಎಲ್ಲಾನು ಸ್ವಚ್ಛ ಆಗ್ಬೇಕಾಗ್ಯದ, ಹೆಂಗ ಮಾರ್ಗ ತೋರಿಸ್ರಿ. ಆಗ ಬುದ್ಧ ಹೇಳ್ತಾರ ಏನಂದ್ರ, ನೀನು ಏನು ಮಾಡ್ಬೇಡವಾ, ನೀ ಒಂದನ್ನೇ ಮಾಡು, ಏನು ಈ ಕ್ಷಣದಲ್ಲಿ ಜೀವಿಸು ಅಂತಾರ. ಬುದ್ಧ ಆಮ್ರಪಲ್ಲಿಗೆ ಏನ್ ಹೇಳ್ತಾರಂದ್ರ, ಇದೇ ಈಗೇನ್ ಕ್ಷಣ ಐತಲ್ಲ, ಈ ಕ್ಷಣದಲ್ಲಿ ಇದ್ದು ಬಿಡ್. ನೀವು ಭೂತಕಾಲ ನಿಂಗ್ ಬೇಡ, ಯಾಕಂದ್ರ ಅದು ಹೋಗಿತಿ, ಮುಗಿದ್ ಹೋಯ್ತು. ಭವಿಷ್ಯತ್ತು ಕೂಡ ಬೇಡ, ಅದ್ ಇನ್ನ ಹುಟ್ಟೇ ಇಲ್ಲ. ನೀ ಈಗ ಹೆಂಗಿರ್ತಿ ಅನ್ನೋದ್ರ ಮ್ಯಾಲ ಮುಂದಿನ ಕ್ಷಣ ಹುಟ್ಟತೈತಿ. ಹಂಗಾಗಿ ನೀ ಯಾವ್ದನ್ನ ಚಿಂತನೆ ಬೇಡ, ಚಿಂತಿನೂ ಬೇಡ ಅಂತ ಹೇಳಿ ಏನ್ ಮಾಡ್ತಾರ್ರಿ, ನಿನಗ ಅರ್ಥ ಆಗ್ಲಿಲ್ಲ, ಇಲ್ಲಿ ನೋಡು ಅಂತ ಹೇಳಿ ಒಂದು ಮಣ್ಣಿನ ಗಡಿಗೆ, ಮಣ್ಣು ಮಿಶ್ರಿತ ಅಂದ್ರ ಒಂದಿಷ್ಟು ರಾಡಿ ನೀರು ತುಂಬಿದ ಗಡಿಗೆ ತಂದು ಇಡ್ತಾರ್ರಿ. ಇದೇನು ಇಷ್ಟು ನೀರು ಅಶುದ್ಧಿ ಆಗಿತ್ತಿಲ್ಲ ಅಂತ ಹೇಳ್ರಿ. ಸ್ವಲ್ಪ ಹೊತ್ತಿರು ನೋಡು ಅದನ್ನಂತ, ಸ್ವಲ್ಪ ಹೊತ್ತಿರು ನೋಡು. ಒಂದ್ ತಾಸ ಹಾಕೋ ಅಂತ ಹೋದಂಗ
ಆ ಎಲ್ಲಾ ಕಲಕ್ ನೀರೆಲ್ಲಾ ತಿಳಿ ಆಗ್ತಾ ಬರ್ತಾವ. ರಾಡೆಲ್ಲಾ ಕೆಳಗ್ ಹೋಗಿ ಕುಂಡಿರ್ತೈತಿ, ತಿಳಿಯಾದ ನೀರಾಗ. ಹಿಂಗೆ ಮನುಷ್ಯನ ಜೀವನ ಕೂಡ ಇದೇ ತರ ಐತಿ ಅಂತಾರ್ರಿ ಅಮ್ರಪಲ್ಲಿಗೆ. ಹೆಂಗ ಈ ಕ್ಷಣದಾಗ ನೀ ಇದ್ದಿ ಅಂತಂದ್ರ ನಿನ್ ಒಳಗಿರೋ ಗದ್ಲೆಲ್ಲಾ ತಣ್ಣಗ ಆಗ್ತತಿ. ಈ ಕ್ಷಣದಾಗ ಇರೋದಂತಂದ್ರ ಏನು? ಧ್ಯಾನ ಮಾಡು ಅಂತಾರ್ರಿ ಅವ್ರು ಹೇಳಿದ್ದ ಅದನ್ನೇ. ನಿನ್ನ ಜೊತೆಗೆ ನೀನಿರು, ನಿನ್ನ ಶ್ವಾಸದ ಜೊತೆಗೆ ನೀನಿರು. ಅದಕ್ಕೆ ವಿಪස්සನ ಅಂದ್ರು, ಅನಾಪಾನಸತಿ. ಇದನ್ನೇ ಬುದ್ಧ ಹೇಳ್ಕೊಟ್ಟಿದ್ದು. ಆಗ ಅಮ್ರಪಾಲಿಗೆ ಬಹಳ ಖುಷಿ ಆಗ್ತದ್ರಿ. ಹೌದಲ್ಲ ಅಂತಾಡ್ರಿ ಒಂದು ಕ್ಷಣಕ್ಕೆ. ಅರೆ ಹೌದಲ್ಲ, ಇಷ್ಟು ದಿವಸ ನನ್ನ ಜೀವನ ವ್ಯರ್ಥನೇ ಕಳೆದ್ಬಿಟ್ನಲ್ಲ, ನನ್ನ ಹತ್ರನೇ ಇತ್ತಲ್ಲ ಎಲ್ಲಾನು ಅನಸ್ತಂತ್ರಿ. ವಾಪಸ್ ಅರಮನೆಗ್ ಹೋದ್ನಂತ. ಅರಮನೆಗ್ ಹೋದ ತಕ್ಷಣ ಒಂದ್ ಮಾತ್ ಬಂತಂತ್ರಿ ಆಕಿ ಬಾಯಿ ಒಳಗ್. ಅವಾಗ ಅರಮನೆ ಹೊಸಾದ್ ಕಾಣ್ಸಕಿತ್ರಿ ಆಕಿಗೆ. ಯಾಕ? ವರ್ತಮಾನದಾಗ ಅದಳ್ರಿ ಆಕಿ, ಪ್ರೆಸೆಂಟ್ನಾಗ ಅದಳು. ಭವಿಷ್ಯತ್ತಿನ ಚಿಂತಿಲ್ಲ, ನಾಳೆ ಹೆಂಗೈತಿ ಅನ್ನೋದು ಗೊತ್ತಿಲ್ಲ, ಏನೇನು ಇಲ್ಲ. ಈಗ ಹುಟ್ಟೀನಿ ಅನ್ನುವಂತಹ ಭಾವ. ಆ ಭಾವ ಬಾಳ್ ಚಂದ ಇರ್ತೈತ್ರಿ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ, ಬಾಳ್ ಚಂದ ಇರ್ತೈತಿ. ಈಗ ಹುಟ್ಟಿದಿಲ್ಲ, ಬಾಳ್ ಖುಷಿ, ಬಾಳ್ ಹ್ಯಾಪಿ ಇರ್ತೈತ್ರಿ. ಒಂದ್ಸಾರಿ ಅನ್ಕೋರಿ ಸುಮ್ನ, ನಾ ಈಗ ಹುಟ್ಟೇನಿಲ್ಲ ಅಂತ ಹೇಳಿ ಒಳಗಡೆ ಭಾವ ಹೆಂಗ್ ಬರುತ್ತೆ, ಎಷ್ಟು ಆನಂದ, ಎಷ್ಟು ಸಂತೋಷ. ಅರಮನೆಗ್ ಹೋದ ತಕ್ಷಣ ಏನಂತಾಳಂದ್ರ, ಇದು ಅರಮನೆಯಲ್ಲ, ಇದು ಗುರು ಮನೆ ಅಂತಾಳ. ಇದು ಗುರು ಮನೆ. ಯಾಕಂದ್ರ ಕತ್ತಲೇನ ಹೋಯ್ತು, ಅರಮನೆ ಕತ್ತಲೇನು ಹೋಯ್ತು, ಅವಳ ಮನೆಯ ಕತ್ತಲೇನು ಹೋಯ್ತು. ಅವಾಗ ಅಲ್ಲಿ ಏನಾಯ್ತು? ಗುರು ಮನೆ ಆಯ್ತು. ಅವಳೇ ಮುಂದೊಂದು ದಿವಸ ದೊಡ್ಡ ಭಿಕ್ಷು ಆಗ್ತಾಳ್ರಿ, ಬೌದ್ಧ ಭಿಕ್ಷು. ಸೊ ಹಿಂಗೆ ಮಾಸ್ಟರ್ಸ್ ಯುಗ ಯುಗಗಳಿಂದಲೂ ಎಲ್ಲಾ ಮಹಾತ್ಮರು ಹೇಳ್ತಾ ಬಂದಿದ್ದನ್ನೇ ರೀ. ಎಲ್ಲಾ ಮಹಾತ್ಮರು ಹೇಳ್ತಾ ಬಂದಿದ್ದಾರೆ, ಈ ಕ್ಷಣದೊಳಗಿರು, ಈ ಕ್ಷಣದೊಳಗಿರು. ನೋಡ್ರಿ, ಎಲ್ಲರೂ ಒಂದು ಏಕಾಗ್ರತೆಯನ್ನ ಸಾಧಿಸೋದಕ್ಕೋಸ್ಕರ ಎಷ್ಟೆಲ್ಲಾ ಸಾಧನೆಗಳನ್ನ ಮಾಡ್ಕೊಂತ ಬಂದ್ರು. ನಮಗೆ ಎಷ್ಟು ಸರಳವಾದ ಸಾಧನ ಸಿಕ್ಕದ್ರಿ? ಉಸಿರಾಟದ ಕಡೆ ಗಮನ. ಇದು ಸಾದಾ ಮಾರ್ಗ ಇಲ್ರಿ. ಉಸಿರಾಟದ ಕಡೆ ಗಮನ ಇದು ಏನ್ ಕಲಿಸ್ತಪ್ಪ ಅಂದ್ರ ಪ್ರೆಸೆಂಟ್ ನಲ್ಲಿ ಇರೋದನ್ನೇ ಕಲಿಸ್ತದ್ರಿ. ಇದು ಬಿಟ್ರೆ ಬ್ಯಾರೆ ಏನು ಕಲಿಸ್ತದಿಲ್ರಿ. ನೋಡ್ರಿ, ಉಸಿರಾಟ ಒಂದ್ 10 ವರ್ಷದ ಹಿಂದ ಉಸಿರಾಟ ಕ್ರಿಯೆ ನಡೆದು ಇವಾಗ ಬಂದೈತೇನ್ರಿ? ಇಲ್ಲ. ಇನ್ನು ಮುಂದೊಂದ್ 4 ವರ್ಷ ಬಿಟ್ಟ ನಂತರ ಆಗೋದೈತೇನ್ರಿ? ಇಲ್ಲ. ಈ ಕ್ಷಣ ನಡೆದತ್ತೆ. ಅದು ಪ್ರತಿಯೊಂದು ಕ್ಷಣ ನಡೆದೇ ಇರ್ತದ. ಅದನ್ನ ಯಾರು ಗಮನಿಸ್ತಾರಲ್ಲ, ಯಾರು ಸಹಜವಾದ ಗಮನವನ್ನು ಹರಿಸ್ತಾರಲ್ಲ, ವರ್ತಮಾನದಲ್ಲಿ ಜೀವಿಸಿದಂಗ. ಅದಕ್ಕೆ ನೋಡ್ರಿ, ಪ್ರತಿಯೊಬ್ಬ ಧ್ಯಾನಿಗಳು ಎಷ್ಟ್ ಚಂದ ಅನುಭವ ಹಿಡ್ಕೊಂತಿರ್ತಾರ. ಧ್ಯಾನಕ್ ಬಂದ ನಂತರ ನಮ್ ಜೀವನ ಸುಧಾರಣೆ ಆಗಿರ್ತೈತಿ. ಬಹಳ ಚಿಂತಿತ್ತು, ಚಿಂತೆಲ್ಲ ಹೋಯ್ತು. ಹೆಂಗ? ಇದರಿಂದ ನಮಗೆ ಗೊತ್ತಿರೋದಿಲ್ರಿ, ನಾವ್ ವರ್ತಮಾನದಾಗ ಇರ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸುಮ್ನೆ ಒಂದು ಸಂದರ್ಭ ಬಂದದಂತ ಹಂಚ್ಕೊತಿದ್ದೀನಿ ಮಾಸ್ಟರ್ಸ್. ಇವತ್ತಷ್ಟೇ ನಮ್ ಪಿರಮಿಡ್ಗೆ ಒಂದಷ್ಟು ಧ್ಯಾನಿಗಳು ಬಂದಿದ್ರಿ, ಧ್ಯಾನಕ್ಕೋಸ್ಕರ ಅಂತ ಹೇಳಿ. ಅದ್ರಾಗ ಒಬ್ರು ಮೆಡಿಟೇಟರ್ ಒಂದ್ ಬಾಳ್ ಚಂದ ಮಾತ್ ಹೇಳಿದ್ರು. ಏನ್ ಬೇಕ್ರಿ ಮನುಷ್ಯಾಗ? ಏನ್ ಮಾಡಿ ಏನೈತ್ರಿ? ಏನ್ ಬರ್ತೈತಲ್ಲ ಅದನ್ನ ಉಣ್ಣೋದು, ತನ್ನಗಿರುದ್ರಿ. ಮನುಷ್ಯಾಗ ಇಷ್ಟ ಸಾಕಲ್ರಿ ಅಂದ್ರ ಅವ್ರು. ಇವತ್ತು ಪಿರಮಿಡ್ ಬಂದದೀವ್ರಿ, ಧ್ಯಾನ ಮಾಡಿದೀವಿ, ಬಹಳ ಆನಂದ ಆಗೈತಿ ಅಂದ್ರ. ನೋಡ್ರಿ ಹೆಂಗೈತಿ ಆ ತಿಳುವಳಿಕೆ, ಹೆಂಗ್ ಬರ್ತದ ನೋಡ್ರಿ. ಧ್ಯಾನ ಅಂದ್ರೆ ಸಾಧಾರಣವಾದ ವಿಷಯ ಅಲ್ಲ ಮಾಸ್ಟರ್. ಮತ್ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರ, ವರ್ತಮಾನದಲ್ಲಿ ಈ ಕ್ಷಣ ಐತಿಲ್ರಿ, ಜಸ್ಟ್ ಈ ಕ್ಷಣ ಏನು ಇದು ಓಡ್ಲಾಗತ್ತಿರ್ಲ, ಇದರ ಜೊತೆಗಿರುವುದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ ಮಾಸ್ಟರ್. ಅಷ್ಟು ಸಾಧಾರಣವಾದ ಟಾಸ್ಕ್ ಅಲ್ಲೇ ಅಲ್ರಿ. ಇದು ಬಹಳ ಟಫ್, ಇರ್ಲಕ್ ಆಗುದೇ ಇಲ್ಲ. ಯಾಕ? ಒಳಗಡೆ ಮನಸ್ಸು ಹಂಗ ಓಡ್ಕೊಂತಿರ್ತದ. ಏನು ಈ ಕ್ಷಣ ತಗೊಂಡ್ ಏನ್ ಮಾಡ್ತಿ? ನಾಳೆ ಚಿಂತೆ ಮಾಡೋದಿಲ್ಲ ನೀನು. ನಾಳೆ ಹೆಂಗ ನಿಂದ ಕೇಳ್ತತಿರೋದು, ಸುಮ್ಕೊಂಡ್ರುದಿಲ್ಲ. ನಮ್ಮನ್ನ ಆ ಕಡೆ ಓಡಾಡ್ಸಕ್ ಹಸ್ತತಿ. ಅಂದ್ರ ಸಾಧಕ ಅದಾವ ಹೆಂಗಿರ್ತನಪ್ಪ ಅಂದ್ರ ಗಟ್ಟಿ ಆಲದ ಮರದ ತರ ಇರ್ತಾನ. ನಾವೆಲ್ರೂ ಕೂಡ ಹಂಗೆ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಗಟ್ಟಿಯಾದ ಆಲದ ಮರ ಇದ್ದಂಗೆ. ಯಾರು ಅಳಿಗಾಡ್ಸಕ್ ಆಗೋದಿಲ್ರಿ. ಬ್ಯಾರೆ ಗಿಡಗಳನ್ನ ಅಳಿಗಾಡ್ಸ್ಬೋದು, ಈ ಕಡೆ ತಗದ್ ಈ ಕಡೆ ಇಡ್ಬೋದು. ಆಲದ ಮರ ಯಾರ ಕೈ ಹಚ್ಚಕ್ ಆಕತ್ರಿ? ಆಗೋದಿಲ್ಲ. ಹಂಗೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಆಲದ ಮರದ ತರಹ. ಯಾಕೆ? ವರ್ತಮಾನದಲ್ಲಿ ಜೀವಿಸೋದ್ರಿಂದ ನಾವು ಅಷ್ಟು ವೈಶಾಲ್ಯತೆಯನ್ನ ಪಿತಾಮಹ ಪತ್ರಿಜಿ ಗುರುಗಳು ಹೇಳ್ತಾರ್ರಿ, ಈ ಕ್ಷಣದಲ್ಲಿ ನೀನು ಜೀವಿಸು, ಇದು ಮುಂದಿನ ಕ್ಷಣದ ಜನನ, ಅದರ ಸಮಯ ಅಂತಾರ. ಯಾಕೆ? ನಾಳೆಯ ಚಿಂತೆ ಯಾಕೆ? ನೋವರಿ, ನೋ ಹರಿ. ವರಿನೂ ಬೇಡ, ಅವಸರನೂ ಬೇಡ. ಚಿಂತೆ ಬೇಡ, ಅವಸರ ಬೇಡ. ಎಷ್ಟ್ ಚಂದ ಐತಿಲ್ರಿ.
ಇದು ಅವಸರ ಮಾಡ್ಕೊಂಡ್ ನಾವ್ ಎಲ್ಲಿ ಹೋಗೋದೈತಿ ಹೇಳ್ರಿ. ನಾಳೆ ಅಂದ್ರೆ ಇವತ್ ಬರ್ತೈತ್ರಿ, ನಾಳೆನೇ ಅದು. ನಿನ್ ನ್ಯಾಯ ಹೋಗೈತಿ, ನಾಳೆ ಆಗನನ ಬರ್ತಿರೋದು, ಇವತ್ ಬರುದಿಲ್ಲ. ಹಂಗಿದ್ದ ಮೇಲತ್ತ ನಾಳೆಯ ಚಿಂತೆ ನಮಗೆ ಯಾಕೆ? ಒಂದಿಷ್ಟು ಚಿಂತನೆ ಇರ್ಲಿ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಚಿಂತನೆಗಳು ಇರ್ಲಿ. ಈ ಕ್ಷಣ ಹೋಗ್ತಾ ಇರುತ್ತೆ ಮಾಸ್ಟರ್, ಈ ಕ್ಷಣ ನಮ್ ಕೈಯಿಂದ ಜಾರ್ತಾ ಇರುತ್ತೆ. ಪರ್ಫೆಕ್ಟ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿ ಜೀವಿಸ್ಬೇಕು. ತರಕಾರಿ ಕಟ್ ಮಾಡ್ತಾ ಇದ್ದೀರಾ, ಜಸ್ಟ್ ತರಕಾರಿಯನ್ನ ಮಾತ್ರ ಕಟ್ ಮಾಡಿ, ಅದ್ರ ಜೊತೆಗೆ ಇರಿ ಅಷ್ಟೇ. ಅದರ ಬಣ್ಣವನ್ನ ಆಸ್ವಾದಿಸ್ತಾ, ಏನು ಎಷ್ಟು ಸುಂದರ ಇದ್ದೀನಿ ನೀನು, ನನ್ನ ಆಹಾರಕ್ಕೋಸ್ಕರ ಅಂತ ನೀನು ಬೆಳೆದಿದ್ದೀಯ, ನಿನಗೆ ಎಷ್ಟೊಂದು ಧನ್ಯವಾದ. ಅದ್ರ ಜೊತೆ ಮಾತಾಡ್ಕೊಂತ ತರಕಾರಿ ಕಟ್ ಮಾಡ್ರಿ, ಅದನ್ನೇ ಅಡಿಗೆ ಮಾಡಿ ಊಟ ಮಾಡ್ರಿ. ಏನದು ಅಮೃತ. ಅದಕ್ಕ ಶುದ್ಧ ಸಾತ್ವಿಕ ಆಹಾರ ಅಂತ. ತಲ್ಯಾಗ ಒಂದಿಷ್ಟು ಓಡ್ತಿರ್ತೈತ್ರಿ, ಹಂಗ ತರಕಾರಿ ಕಟ್ ಮಾಡ್ತಿರ್ತೀವಿ, ಅದನ್ನ ಉಂಡಿವಿ ಅಂತಂದ್ರ ಹೆಂಗ ವಿಚಾರ ಬರ್ತಾವ್ರಿ ಅವು, ಏನೆಲ್ಲಾ ಕಲರ್ ವಿಚಾರ ಬರ್ತಾವ್. ಧ್ಯಾನಕ್ ಕುಂತಾಗ ವಿಚಾರ ಬಾಳ ಅದವ್ರಿ, ಉಸಿರಿನ ಕಡೆ ಗಮನ ಕೊಟ್ಟಂಗ ವಿಚಾರ ಬಾಳ್ ಬರ್ತಾವ್ರಿ. ಮತ್ತಿನ್ನ ವಿಚಾರ ಹುಟ್ಟು ಹಾಕಿದವ್ರು ಯಾರು? ನಾವೇ. ಯಾಕೆ? ಸಮಸ್ಯೆ ಏನು? ಪ್ರೆಸೆಂಟ್ ನಲ್ಲಿ ಜೀವಿಸುವ ಕಲೆ ಗೊತ್ತಿಲ್ಲ. ನಡೀತಾ ಇರ್ಬೇಕಾದ್ರೆ ನಡೀತಾನೆ ಇರ್ಬೇಕು. ವಾಕ್ ವೈಲ್ ಯು ಆರ್ ವಾಕಿಂಗ್, ಈಟ್ ವೈಲ್ ಯು ಆರ್ ಈಟಿಂಗ್. ಪಿತಾಮಹ ಪತ್ರಿಜಿ ಗುರುಗಳು ಒಂದು ಬುದ್ಧ ಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ಹೇಳಿರುವಂತಹ ಮಾತಿದೆ. ವಾಕ್ ವೈಲ್ ಯು ಆರ್ ವಾಕಿಂಗ್, ಈಟ್ ವೈಲ್ ಯು ಆರ್ ಈಟಿಂಗ್. ನಡೀತಾ ಇದ್ರೆ ಸುಮ್ನೆ ನಡೀತಾ ಇರ್ಬೇಕು, ತಿಂತಾ ಇದ್ರೆ ತಿನ್ನೋದರ ಕಡೆಗೆ ಗಮನ ಇರ್ಬೇಕು. ನೋಡ್ರಿ, ಅದೇ ವರ್ತಮಾನದಲ್ಲಿ ಜೀವಿಸೋದು. ನಾವ್ ಏನೋ ಮಾಡ್ತಿರ್ತೀವ್ರಿ, ಕೈಯಿಂದ ದೇಹದಿಂದ ಏನೋ ಮಾಡ್ತಿರ್ತೀವಿ, ಅದ್ರ ಮಾನಸಿಕವಾಗಿ ಭಾವನಾತ್ಮಕವಾಗಿ ಭವಿಷ್ಯದಲ್ಲಿ ಇರ್ತೀವಿ. ಇದೇ ಭ್ರಮೆ ಮಾಸ್ಟರ್, ಭ್ರಮೆ ಇದು, ಹೌದಿಲ್ರಿ? ಅಂತಹ ಭ್ರಮೆ ನಮಗ್ ಬೇಡ. ಯಾಕಂದ್ರ ಸಮಯ ಅನ್ನೋದು ಬಹಳ ಅಮೂಲ್ಯ ನೋಡಿ. ಸಮಯ ಒಮ್ಮೆ ಹೋಯ್ತಪ್ಪ, ಮುಂದ್ ಕಾಟ ಮುಂದ್ ಸರಿತು ಅಂದ್ರೆ ವಾಪಸ್ ಬರಂಗಿಲ್ರದು, ಅದ್ ಹಂಗೆ ಮುಂದೆ ಹೋಗಿರ್ತೈತ್ರಿ. ಅದು ಹಿಂದ್ ಬತ್ತಪ್ಪ ಕಾಟ ಅಂದ್ರ ಆ ಗಡಿಯಾರ ಸರಿ ಇಲ್ಲ ಅಂತ ಅನ್ಕೋಬೇಕಷ್ಟೆ, ಹೌದಿಲ್ರಿ? ಇದು ಜೀವನದ ಪರಮ ಸತ್ಯ ಮಾಸ್ಟರ್, ಜೀವನದ ಪರಮ ಸತ್ಯ. ಮತ್ ಹೆಂಗ್ ಗೊತ್ತನ್ರಿ, ನಾವು ಈ ಭೂಮಿಗೆ ಬರ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ಜೀವಿ ತನ್ನ ಇಂತಿಷ್ಟು ಸಮಯವನ್ನ ತಗೊಂಡ್ಬಂದಿರ್ತಾರೆ, ಅಮೂಲ್ಯವಾದ ಸಮಯವನ್ನ ನಾವು ತಗೊಂಡ್ಬಂದಿರ್ತೀವಿ. ಇಷ್ಟೇ ಸಮಯ ಅಂತ ಹೇಳಿ, ಅಂತಹ ಅಮೂಲ್ಯವಾದ ಸಮಯವನ್ನ ನಾವು ಹೇಗೆ ಖರ್ಚು ಮಾಡ್ಬೇಕು, ಯಾವ ರೀತಿಯಲ್ಲಿ ಖರ್ಚು ಮಾಡ್ಬೇಕು? ಓಶೋರು ಬಹಳ ಅಂದ್ರೆ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಇದ್ರ ಬಗ್ಗೆ. ಪ್ರೆಸೆಂಟ್ ನಲ್ಲಿ ಜೀವಿಸೋದು ಬಹಳ ಅದ್ಭುತವಾದ ಕಲೆ ಅಂತ ಹೇಳ್ತಾರೆ, ಬಹಳ ಅದ್ಭುತವಾದ ಕಲೆ. ನಿನ್ನ ಅಜ್ಜ ಹೇಳ್ತೀವ್ ನೋಡ್ರಿ, ನಾವ್ ಹೇಳ್ತಾ ಇರ್ತೀವ್ರಿ, ಏನ ನಮ್ ಮುತ್ತಜ್ಜ ಬಹಳ ಗಳಿಸಿಟ್ರು, ಅವ್ರ ಜೀವಂತ ಇರೋ ತನಕ ಬರೀ ದುಡ್ಡಿದ ಮಾಡ್ರಿ. ನೋಡ್ರಿ, ಆ ಮನುಷ್ಯ ವರ್ತಮಾನದಾಗ ಜೀವಿಸ್ಲೇ ಇಲ್ಲ, ತನಗೋಸ್ಕರ ತಾನು ಸಮಯವನ್ನ ಕೊಡ್ಲೇ ಇಲ್ಲ. ಅದನ್ನ ನಾವು ತ್ಯಾಗ ಅಂತೀವಿ, ಇಲ್ಲ ಸ್ಯಾಕ್ರಿಫೈಸ್ ಅಂತೀವಿ ಅಲ್ಲ. ನೆಕ್ಸ್ಟ್ ಆ ಮುತ್ತಜ್ಜ ಆದ ನಂತರ ಅಜ್ಜಾರಿ, ಅಜ್ಜ ಆದ ನಂತರ ಅಪ್ಪ ಆದ ನಂತರ ಈಗ ಮಗ ಏನ್ ಮಾಡ್ತಾನೋ, ನನ್ನ ಮಕ್ಕಳಿಗೋಸ್ಕರ ದುಡಿಬೇಕು, ಒಂದಿಷ್ಟು ಮಾಡಿಡ್ಬೇಕು. ನೋಡ್ರಿ, ಪ್ರೆಸೆಂಟ್ ನಲ್ಲಿ ಜೀವಿಸೋದು ಎಲ್ಲಿಂದ ಬಂತು? ಹೌದಿಲ್ರಿ ಮಾಸ್ಟರ್? ಎಲ್ಲಾ ಕಳ್ಕೊಂತ ಇದೀವಿ, ಮತ್ತ ಅದಕ್ಕೆ ಏನ ಲೇಬಲ್ ಹಚ್ತೀವ್ರಿ? ತ್ಯಾಗ ಅಂತೀವಿ. ಗತಿಸಿ ಹೋದ ಸಮಯ ನಿಂದು ಮರಳಿ ಬರೋದಿಲ್ಲ. ಆ ಸಮಯದಲ್ಲಿ ನೀನು ಏನು ಪಡ್ಕೋಬೇಕು ಅನ್ಕೊಂಡಿದ್ಯಲ್ಲ, ಅದು ಸಿಗ್ಲಿಲ್ಲ ಅಂತಂದ್ರೆ ಆ ಜೀವನ ಒಂದು ಜೀವನವೇ ಅಂತಾರ. ಕವಿ ಒಂದ್ ಕಡೆ ಹೇಳ್ತಾರ. ಬಹಳ ಮಾರ್ಮಿಕವಾದ ವಿಷಯ ಮಾಸ್ಟರ್. ಪರ್ಫೆಕ್ಟ್ ಆಗಿ ನಾವು ಈ ಕ್ಷಣದಲ್ಲಿ ಜೀವಿಸಿದ್ದೇ ಆದ್ರೆ ನೆಕ್ಸ್ಟ್ ಮೂಮೆಂಟ್ ಈಸ್ ಗೋಲ್ಡನ್ ಮೂಮೆಂಟ್ ಅಂತ ಹೇಳ್ತಾರೆ ಓಶೋರು. ನೆಕ್ಸ್ಟ್ ಸೆಕೆಂಡ್ ಈಸ್ ಗೋಲ್ಡನ್ ಸೆಕೆಂಡ್. ಎಷ್ಟ್ ಚಂದ ಐತಿ ನೋಡ್ರಿ, ನಾವ್ ಈ ಕ್ಷಣ ನಕ್ಕೋಂತಿದ್ವಿಪ್ಪ ಅಂದ್ರ ನೆಕ್ಸ್ಟ್ ಸೆಕೆಂಡ್ ನಕ್ಕೋಂತ ಇರ್ತೀವ್ರಿ. ಈ ಕ್ಷಣದಲ್ಲಿ ದುಃಖಿಸ್ತಾ ಇದ್ದೀವಿ ಅಂದ್ರ ನೆಕ್ಸ್ಟ್ ಕ್ಷಣ ಅಲ್ಲ, ಅದು 1 ವರ್ಷ ಹೋದ್ರೂ ಆಯ್ತು, 2 ವರ್ಷ ಹೋದ್ರೂ ಆಯ್ತು, ಅಳ್ಕೊಂತ ಇರ್ತೀವಿ. ಲಿವಿಂಗ್ ಇನ್ ದಿಸ್ ಮೂಮೆಂಟ್ ಪ್ರೆಸೆಂಟ್. ವರ್ತಮಾನ ಕಾಲ ಅನ್ನೋದು ಬಹಳ ಶ್ರೇಷ್ಠತೆಯನ್ನು ಪಡ್ಕೊಳ್ಳೋದು. ಭವಿಷ್ಯತ್ತು ಇಲ್ಲ ಮಾಸ್ಟರ್ಸ್, ಭೂತಕಾಲವೂ ಕೂಡ ಇಲ್ಲ.